ಕಾಂತರಾಜು ವರದಿಯನ್ನು ಪರಿಷ್ಕೃತಗೊಳಿಸಿ ಜಯಪ್ರಕಾಶ್ ಹೆಗಡೆ ಅವರು ಸಕ್ಸಸ್ಫುಲ್ ಆಗಿ ಈಗ ಸರ್ಕಾರದ ಕೈನಲ್ಲಿ ವರದಿ ಇದೆ. ಸರ್ಕಾರದ ಕೈನಲ್ಲಿ ಇರುವಂತಹ ವರದಿಯನ್ನ ಆದಷ್ಟು ಬೇಗ ಸಾರ್ವಜನಿಕವಾಗಿ ಅನುಷ್ಠಾನಗೊಳಿಸಬೇಕು ಅಂತೇಳಿ ಈ ಮೂಲಕ ನಾವು ಒತ್ತಾಯಿಸ್ತಾ ಇದ್ದೀವಿ. ಎಲ್ಲಿವರೆಗೂ ಆ ವರದಿಯನ್ನ ಸಾರ್ವಜನಿಕವಾಗಿ ಅನುಷ್ಠಾನಗೊಳಿಸೋದಿಲ್ಲ ಅಲ್ಲಿವರೆಗೂ ಕೂಡ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಹಿಂದುಳಿದ ವರ್ಗಗಳು ಯಾರು ಎಷ್ಟಿದ್ದಾರೆ ಹೇಗೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಸಿಗೋದಿಲ್ಲ. ಈಗ ಸಂವಿಧಾನಿಕವಾಗಿ ನಿಮ್ಗೆ ಗೊತ್ತಿರೋ ಹಾಗೆ SC ಮತ್ತೆ ST ಸಂವಿಧಾನದಲ್ಲೇ ರಿಸರ್ವೇಶನ್ ಕೊಟ್ಟಿದೆ. ಪ್ರತಿ ವರ್ಷ ಅವ್ರ ಜನಸಂಖ್ಯೆಯನ್ನು ಆಧರಿಸಿ ಜನಸಂಖ್ಯೆ ಮಾಡಬೇಕು, ಜೊತೆಗೆ ಆ ಜನಸಂಖ್ಯೆ ಆಧಾರದ ಮೇಲೆ ಪರ್ಸೆಂಟೇಜ್ ಮೇಲೆ ಅವ್ರಿಗೆ ರಿಸರ್ವೇಶನ್ ಕೊಡಬೇಕು ಅನ್ನೋದು ಒಂದು ಸಂವಿಧಾನಬದ್ಧವಾಗಿ ಬಂದಂತ ಒಂದು. ಅದೇ ರೀತಿಯಲ್ಲಿ ಈಗ ಸ್ವತಂತ್ರ ಬಂದದಿಂದ ಇಲ್ಲಿವರೆಗೂ ಕೂಡ ನಮ್ಮ ಹಿಂದುಳಿದ ವರ್ಗಗಳ ಅಥವಾ ಇತರೆ ಜಾತಿಗಳ ಯಾವುದೇ ಜನಸಂಖ್ಯೆಗಳು ಸಮೀಕ್ಷೆ ಆಗಿರಲಿಲ್ಲ. ಈ ಒಂದು ಸಮೀಕ್ಷೆ ಆಧಾರದ ಮೇಲೆ ಆ ವರದಿ ಬಿಡುಗಡೆ ಆದ್ರೆ ಆಗ ಗೊತ್ತಾಗುತ್ತೆ ಯಾವ್ಯಾವ ಸಮುದಾಯಗಳು ಎಷ್ಟಿದೆ, ಯಾವ ಸಮುದಾಯಕ್ಕೆ ನಿಜವಾಗ್ಲೂ ಕೂಡ ಅವಶ್ಯಕತೆ ಇರ್ತದೆ, ಎಲ್ಲ ರೀತಿಯ ಅನುಕೂಲಗಳನ್ನು ಮಾಡೋದಕ್ಕಾಗುತ್ತೆ ಅನ್ನೋದನ್ನ ನಾವು ಈ ಒಂದು ವೇದಿಕೆ ಮೂಲಕವಾಗಿ ನಾವು ಒಳ್ಳೆಯ ಮೆಜಾರಿಟಿನಲ್ಲಿ ರಿಸಲ್ಟ್ ಬರಬೇಕು ಅಂತಂದ್ರೆ ಹಿಂದುಳಿದ ವರ್ಗಗಳನ್ನ ನೀವು ಓಲೈಸಬೇಕಾಗುತ್ತೆ, ಹಿಂದುಳಿದ ವರ್ಗಗಳಿಗೆ ಸ್ಥಾನಮಾನಗಳನ್ನ ಕೊಡಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಲೋಕಸಭೆ, ವಿಧಾನಸಭೆ, ವಿಧಾನ ಪರಿಷತ್ತಿನಲ್ಲೂ ಕೂಡ ಯಾವ ರೀತಿ SC ಮತ್ತೆ ST ಅವರಿಗೆ ಮೀಸಲಾತಿಯನ್ನ ತಂದಿದ್ದೀವಿ, ಈ ಸ್ಥಾನಗಳಿಗೂ ಕೂಡ ಮೀಸಲಾತಿಯನ್ನ ತರಬೇಕಾಗುತ್ತೆ, ತರ್ತೀವಿ ಅನ್ನೋ ನಿಟ್ಟಿನಲ್ಲಿ ಮಾತುಗಳು ನಮಗೆ ಕೇಳಿ ಬರ್ತಾ ಇದೆ. ಇದನ್ನೆಲ್ಲ ನಾವು ಉಲ್ಲೇಖಿಸಿಕೊಂಡು ನಾವು ಹೇಳೋದೇನಂದ್ರೆ ರಾಜ್ಯ ಸರ್ಕಾರವನ್ನ ಒತ್ತಾಯಿಸ್ತಾ ಇರುವಂತದ್ದು ನಮ್ಮ ಸಮಾಜದ ಅಂದ್ರೆ ಈ ಒಂದು ವೇದಿಕೆಯ ಅಧ್ಯಕ್ಷರು ಆದಂತಹ MC ವೇಣುಗೋಪಾಲ್ ಅವರು ಸವಿತಾ ಸಮಾಜಕ್ಕೆ ಸೇರಿದ್ದು. ಈ ಸಮಾಜಗಳು ಇಂಥ ಸಮಾಜಗಳು ನಾವು ಸಾರ್ವಜನಿಕ ಚುನಾವಣೆಯಲ್ಲಿ ಗೆದ್ದು ಬರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಒಂದು ಈ ಅಂಬೇಡ್ಕರ್ ಅವರ ಆಶಯದಂತೆ ಸಂವಿಧಾನದ ನಿಬಂಧನೆಯಂತೆ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅನ್ನೋ ಒಂದು ಆಶಯವನ್ನು ತರಬೇಕು ಅಂತಂದ್ರೆ ಯಾವ ಸಮಾಜಗಳು ಸಾರ್ವತ್ರಿಕ ಚುನಾವಣೆಯಲ್ಲಿ ಗೆದ್ದು ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಸಮುದಾಯಗಳನ್ನ, ಸಮುದಾಯದ ಮುಖಂಡರುಗಳನ್ನ, ಈ ಸಮಾಜದ ಬಗ್ಗೆ ಕಾಳಜಿ ಇರ್ತಕ್ಕಂಥವರನ್ನ ನಾಮನಿರ್ದೇಶನ ಮಾಡೋ ಮೂಲಕವಾಗಿ ನಾವು ಅವರನ್ನ ಮುನ್ನೆಲೆಗೆ ತರಬೇಕು, ರಾಜಕೀಯವಾಗಿ, ಆರ್ಥಿಕವಾಗಿ ಎಲ್ಲ ರಂಗದಲ್ಲೂ ಅವರನ್ನ ಬೆಳೆಸಬೇಕು ಅನ್ನೋದು ಅಂಬೇಡ್ಕರ್ ಅವರ ಒಂದು ಆಶಯ. ಅದು ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಬಿಜೆಪಿ ಆಗ್ಬೋದು, JDS ಪಕ್ಷಗಳಾಗ್ಬೋದು, ಕಳಕಳಿಯಿಂದ ಮನವಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ರಾಜ್ಯದ ಅತ್ಯಂತ ಹೆಚ್ಚಿನ ಜನಸಂಖ್ಯೆ ಹೊಂದಿರತಕ್ಕಂಥ ಅತಿ ಹಿಂದುಳಿದ ವರ್ಗಗಳು ವಿ ಫಾರ್ಮ್ ಅರೌಂಡ್ 60-62% ಇನ್ ಕರ್ನಾಟಕ. ಆದರೆ ನಮ್ಗೆ ಸಾಮಾಜಿಕ ನ್ಯಾಯ ಸಿಗಲಿಲ್ಲ. ವೆರ್ ಇಸ್ ದಿ ಡೆಮೋಕ್ರಸಿ? ಎಲ್ಲಿದೆ ಡೆಮೋಕ್ರಸಿ? ಎಲ್ಲಿದೆ? ನಮ್ಗೆ ಅವಕಾಶ ವಂಚಿತ ಸಮುದಾಯಗಳಿಗೆ ಒಂದು ಸಣ್ಣ ಅವಕಾಶ ಸಿಗಲಿಲ್ಲ ಅಂತ ವಾಟ್ ಇಸ್ ದಿ ಮೀನಿಂಗ್ ಆಫ್ ಡೆಮೋಕ್ರಸಿ? ಹಾಗಾಗಿ ಈಗಲಾದರೂ ರಾಜಕೀಯ ಪಕ್ಷಗಳು ಎಚ್ಚೆತ್ತುಕೊಂಡು ಏನು ಸಾಂವಿಧಾನಿಕವಾಗಿ, ಸಾಮಾಜಿಕವಾಗಿ ಅತಿ ಹಿಂದುಳಿದ ವರ್ಗಗಳಾಗಿರ್ತಕ್ಕಂಥ 197 ಜಾತಿಗಳಲ್ಲಿ ಪೊಲಿಟಿಕಲಿ ಅನ್ರೆಪ್ರೆಸೆಂಟೆಡ್ ಕಮ್ಯುನಿಟೀಸ್ಗೆ ಪೊಲಿಟಿಕಲ್ ಶಕ್ತಿ ಕೊಡುವ ಮೂಲಕ, ರಾಜಕೀಯ ಶಕ್ತಿ ಕೊಡುವ ಮೂಲಕ ಈ 197 ಜಾತಿಗಳ ಹಿತಾಸಕ್ತಿಯನ್ನು ಕಾಪಾಡುವ ಶಕ್ತಿಯನ್ನು ನಮ್ಮ ವೇದಿಕೆಗೆ ಬರಬೇಕು, ವೇದಿಕೆ ಕೊಡಬೇಕು ಅನ್ನೋ ಮನವಿ ಮಾಡಿ, ಇದರಲ್ಲಿ ವಿಶೇಷವಾಗಿ ಈ 197 ಜಾತಿಗಳ ಪರವಾಗಿ ಸುಮಾರು 5 ವರ್ಷಗಳಿಂದ ಹಗಲಿರುಳು ತಿಳಿಸ್ತಾ ಇದ್ದಾರೆ ಮಾನ್ಯ ಅಧ್ಯಕ್ಷ ಆಗಿರ್ತಕ್ಕಂಥ MC ವೇಣುಗೋಪಾಲ್ ಅವರು. ಹಾಗೆ ಇವರು ಅತ್ಯಂತ ಹಿಂದುಳಿದ ವರ್ಗಗಳ ಬಗ್ಗೆ ಅತ್ಯಂತ ಕಾಳಜಿ ಇರೋದ್ರಿಂದ ಮತ್ತೆ ಅತಿ ಹಿಂದುಳಿದ ವರ್ಗಗಳು ಧ್ವನಿಯಾಗಿ ನಾವು ಈ ರಾಜ್ಯದಲ್ಲಿ ಬೆಳಿಬೇಕಾದ್ರೆ MC ವೇಣುಗೋಪಾಲ್ ಅವರಿಗೆ ಒಂದು ಧ್ವನಿ ಕೊಡುವ ಮೂಲಕ ಈ ನಮ್ಮ ಅತಿ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆಯನ್ನು ಶಕ್ತಿ ತುಂಬಿ ಕರ್ನಾಟಕ ರಾಜ್ಯದ ಅತ್ಯಂತ ಹಿಂದುಳಿದ ವರ್ಗಗಳಿಗೆ ಸೇವೆ ಮಾಡಲು ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಮನವಿ ಮಾಡಿಕೊಡ್ತೇನೆ. ಇದೇ ರೀತಿ ನಮ್ಮ ನಾಗರಾಜ್ ಅವರು ಹೇಳಿದಾಗೆ ಬಿಜೆಪಿ ಪಕ್ಷದಲ್ಲೂ JDS ಪಕ್ಷದಲ್ಲೂ ಕರ್ನಾಟಕ ರಾಜ್ಯ ಅತಿ ಹಿಂದುಳಿದ ವರ್ಗಗಳ ಸಮುದಾಯಗಳನ್ನು ಗುರುತಿಸಿ ಸಾಮಾಜಿಕ ನ್ಯಾಯ ಕೊಡುವ ಮೂಲಕ ಈ ಅವಕಾಶ ವಂಚಿತ ಸಮುದಾಯಗಳಿಗೆ ಆಶ್ರಯವಾಗಿ ನಿಲ್ಲಬೇಕು ಅಂತೇಳಿ ತಮ್ಮ ಮೂಲಕ ನಾನು ಎಲ್ಲ ಪಕ್ಷಗಳಿಗೆ ಮನವಿ ಮಾಡ್ತೇನೆ. ನಾನು ಹೇಳಲಿಕ್ಕೆ ಬಯಸ್ತೀನಿ, ಇವತ್ತು ಸಾಮಾಜಿಕ ನ್ಯಾಯ ಅತ್ಯಂತ ಸಣ್ಣ ಸಮುದಾಯ ಅಂತೇಳಿ ಎಲ್ಲ 3 ಪಕ್ಷದ ರಾಜಕಾರಣಿಗಳು ಭಾಷಣದಲ್ಲಿ ಮಾತಾಡ್ತಾರೆ. ಅಧಿಕಾರ ಬಂದಾಗ ಈ ಸಮಾಜಗಳನ್ನು ಕಡೆಗಣಿಸಿಬಿಡ್ತಾರೆ. ಇವತ್ತು ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಂತ ನಾವು ಹೇಳ್ತೀವಿ. ಅದು ಏನೋ ಉಲ್ಟಾಗಿದೆ ಅಂತ ಅನಿಸ್ತಾ ಇದೆ. ತನ್ನ ಮಕ್ಕಳಿಗೋಸ್ಕರ, ತನ್ನ ಅಣ್ಣ ತಮ್ಮಂದರಿಗೋಸ್ಕರ, ತನ್ನ ಸೊಸೆಯಂದರಿಗೋಸ್ಕರ, ತನ್ನ ಕುಟುಂಬದಗೋಸ್ಕರ MLC, MLA, MP, ರಾಜ್ಯಸಭಾ ಸದಸ್ಯ ಮಾಡಲಿಕ್ಕೆ ಇವತ್ತು 3 ಪಕ್ಷದಲ್ಲಿಯೂ ಮಾಡ್ತಾ ಇದ್ದಾರೆ. ಅದು ಏನೋ ಮುಚ್ಚಿಡುವಂಥ ಸಂಗತಿ ಏನಲ್ಲ. ಇವತ್ತು ಎಷ್ಟೋ ರಾಜ್ಯದಲ್ಲಿ ಸಂಘಟನೆಗಳಿದ್ದಾವೆ, 100 ಸಂಘಟನೆಗಳಿದ್ದಾವೆ, 100 ಪ್ರತಿಭಾನ್ವಂತ ಎಲ್ಲ ಸಮುದಾಯದಲ್ಲಿ ಕಾರ್ಯಕರ್ತರಿದ್ದಾರೆ, ಚಿಂತಕರಿದ್ದಾರೆ. ಆದರೆ ಯಾವುದೂ ನಮ್ಮ ಸಹೋದರ ಹೇಳಿದಾಗ ಯಾವುದೂ ಅವಕಾಶಗಳು ಸಿಗ್ತಾ ಇಲ್ಲ.
ಇವತ್ತು ಅತ್ಯಂತ ಹಿಂದುಳಿದ ಸಮುದಾಯದಲ್ಲಿ ಆಗಲಿ ಮತ್ತು ಅಲೆಮಾರಿ ಹಿಂದುಳಿದ ವರ್ಗದ ಅಲೆಮಾರಿ ಸಮುದಾಯಗಳಲ್ಲಿ ಹೇಳಬೇಕಂದ್ರೆ 46 ಜಾತಿಗಳಿದ್ದಾವೆ. ಇವತ್ತಿನವರೆಗೂ ನಮ್ಮ ಸೋದರಿಗಳು ಗ್ರಾಮ ಪಂಚಾಯತ್ ಸದಸ್ಯರಿಲ್ಲ. ಒಂದು ಬೋರ್ಡ್ ಮೆಂಬರ್ ಕೂಡ ನಾವು ಆಗ್ಬೇಕಾದ್ರೆ ತುಂಬಾ ಹರಸಾಹಸ ಪಡಬೇಕಾಗ್ತದೆ. ಇವತ್ತು ಏನ್ರಿ ಅಂತಂದ್ರೆ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕನಸು ಸಣ್ಣ ಸಣ್ಣ ಸಮುದಾಯಗಳು, ಆ ಶೋಷಿತ ಸಮುದಾಯಗಳಿಗೆ ಏನಂದ್ರೆ ಎಲ್ಲಾದ್ರೂ ಒಬ್ಬ ನಾಯಕ ಶಿಖರ ಕರೆದವರಿಗೆ ಒಂದು ಸ್ಥಾನಮಾನ ಕೊಟ್ಟು ಆ ಸಮಾಜವನ್ನು ಉದ್ಧಾರ ಮಾಡ್ತಿದ್ರು. ಆದ್ರೆ ಇವತ್ತು ಯಾವುದೇ ಕಾರಣಕ್ಕೂ ನಮಗೆ ನೋಡ್ತಾ ಇಲ್ಲ. ದಯಮಾಡಿ ಏನಂದ್ರೆ ಈ ಸರ್ಕಾರ ಏನಂದ್ರೆ ಅತ್ಯಂತ ಹಿಂದುಳಿದಂತ ಒಂದು ನಾಯಕನನ್ನು ಗುರುತಿಸಿ ಒಂದು MLC ಮಾಡ್ಬೇಕಂತೇಳಿ ಇವತ್ತಿನ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೀನಿ. ಜಾಗೃತಿ ವೇದಿಕೆಯ ಮುಖಾಂತರ ನಾವು ಈ ರಾಜ್ಯದ ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಅತ್ಯಂತ ಕಳಕಳಿಯಿಂದ ಅತ್ಯಂತ ವಿನಮ್ರತೆಯಿಂದ ಮನವಿ ಮಾಡಿಕೊಡ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಈಗಾಗಲೇ ಪ್ರವರ್ಗ 1 ಪ್ರವರ್ಗ 2 ಇದರಲ್ಲಿರ್ತಕ್ಕಂಥ 197 ಜಾತಿಗಳಿಗೆ, ವಿಶೇಷವಾಗಿ ಈ 197 ಜಾತಿಗಳಲ್ಲಿ ಕೇವಲ 2-3 ಜಾತಿಗಳನ್ನು ಬಿಟ್ಟರೆ ಉಳಿದ ಯಾವುದೇ ಜಾತಿಗಳಿಗೆ ರಾಜಕೀಯ ಆಶಯವಾಗಲಿ ರಾಜಕೀಯ ಪ್ರಾತಿನಿಧ್ಯ ಆಗಲಿ ಸಿಗಲಿಲ್ಲ. ಸಿಕ್ಕಿದವರಿಗೆ ಅವಕಾಶ ಸಿಗ್ತಾ ಇದೆ. ಆಗಿರೋದ್ರಿಂದ ಈ ಹಿಂದುಳಿದ ವರ್ಗಗಳಲ್ಲಿ ಅವಕಾಶ ವಂಚಿತವಾಗಿರ್ತಕ್ಕಂಥ ಇತರ 190 ಜಾತಿಗಳಿಗೆ ಯಾವುದಾದ್ರೂ ಒಬ್ಬರಿಗೆ MLC ಸ್ಥಾನವನ್ನು ಕೊಟ್ಟು, ಅದು ಯಾವುದೇ ಪಕ್ಷ ಆಗ್ಬೋದು, ಕಾಂಗ್ರೆಸ್ ಪಕ್ಷ, BJP, JDS ಕೊಟ್ಟು ಈ ಅವಕಾಶ ವಂಚಿತ ಸಮುದಾಯಗಳಿಗೆ ಧ್ವನಿಯಾಗಿ ಶಕ್ತಿ ತುಂಬಬೇಕು. ತನ್ನ ಮೂಲಕ ಈ ಹಿಂದುಳಿದ ವರ್ಗಗಳ ಅತಿ ಹಿಂದುಳಿದ ವರ್ಗಗಳ ಸಮುದಾಯಗಳ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಒಂದು ಒಕ್ಕೊಲಿನಿಂದ ನಾನು ಹೇಳ್ತಾ, ಈ ವಿಚಾರದಲ್ಲಿ ಕಳೆದ 5 ವರ್ಷದಲ್ಲಿ ಈ ಒಂದು ಅತಿ ಹಿಂದುಳಿದ ವರ್ಗಗಳ ಸೇವೆಯನ್ನು ಅವಿರತವಾಗಿ ಶ್ರಮಿಸಿ ದುಡಿತಿರ್ತಕ್ಕಂಥ ಈ ಒಂದು ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ MC ವೇಣುಗೋಪಾಲ್ ಅವರಿಗೂ ಹಿಂದಿನ ಬಾರಿ ಕೇವಲ ಬರೀ 22 ತಿಂಗಳು ಮಾತ್ರ ಅವರಿಗೆ ಅಧಿಕಾರ ಸಿಕ್ಕಿತ್ತು. ಆದರೆ ಈಗ ಬಲಾಢ್ಯ ಸಮುದಾಯಗಳಿಗೆ 3 ಬಾರಿ 4 ಬಾರಿ 3 ಬಾರಿ 4 ಬಾರಿ ಎಲ್ಲರೂ ಕೊಡ್ತಾನೆ ಇದ್ದಾರೆ. ಆದರೆ ಇವರೊಂದು ಸಣ್ಣ ಸವಿತಾ ಸಮಾಜಕ್ಕೆ ಸೇರಿದವರಾಗಿದ್ದಾರೆ. ಇವರಿಗೆ ಯಾರು ಕೇಳೋರಿಲ್ಲ ಮತ್ತು ಇವರು ಅವಕಾಶ ವಂಚಿತ ಸಮುದಾಯದಾಗಿದ್ದಾರೆ ಮತ್ತು ಈ ರಾಜಕೀಯ ಆಶ್ರಯ ಇಲ್ದಿರ್ತಕ್ಕಂಥ ಸಮುದಾಯಗಳಾಗಿದ್ದಾವೆ. ಇವ್ರಿಗೆ ಯಾರು ಕೇಳೋರಿಲ್ಲ ಅನ್ನೋ ಒಂದು ಏಕೈಕ ಉದ್ದೇಶದಿಂದ ನಾವೆಲ್ಲ ಈ ಒಂದು ಕರ್ನಾಟಕ ರಾಜ್ಯ ಐದು ಜಾಗೃತಿ ವೇದಿಕೆಯ ಎಲ್ಲ ಸಮುದಾಯಗಳು ಸೇರಿ MC ವೇಣುಗೋಪಾಲ್ ಅವ್ರನ್ನ ಈ ಬಾರಿ MLCಗೆ ಒಂದು ಅವಕಾಶ ಕೊಡೋದ್ರ ಜೊತೆಗೆ ಈ ರಾಜ್ಯದ ಅವಕಾಶ ವಂಚಿತ 197 ಸಮುದಾಯಗಳಿಗೆ ಶಕ್ತಿ ತುಂಬಬೇಕು, ಅದಕ್ಕೆ ಸಹಕಾರ ಕೊಡಬೇಕು ಅಂತ ನಾವು ಎಲ್ಲ ಪಕ್ಷಗಳಿಗೂ ಮನವಿ ಮಾಡ್ತೀವಿ.